ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಅವಲಕ್ಕಿ ಲಾಡು. ಅವಲಕ್ಕಿ ಲಾಡು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಅದೇ ಅವಲಕ್ಕಿ ಇದ್ದ ಟಿಫನ್ಸ್ ಮಾಡ್ತಾರೆ. ಬಟ್ ನಾವು ಅದೇ ಅವಲಕ್ಕಿ ಇದ್ದ ಸ್ವೀಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಶುರು ಮಾಡೋಣ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ನಾವು ಮಾಡೋದಕ್ಕೆ ಅವಲಕ್ಕಿ ಹುರ್ಕೊಳ್ಳೋಣ. ಈಗ ಸ್ಟವ್ ಹಚ್ಚೋಣ. ಬಾಣಲಿ ಇಡೋಣ. ಲೋ ಫ್ಲೇಮ್ ಇಟ್ಕೊಂಡು ಈಗ ನಾನು ಇದಕ್ಕೆ 2 ಬೌಲ್ ಅವಲಕ್ಕಿ, ಗಟ್ಟಿ ಅವಲಕ್ಕಿನ ಯೂಸ್ ಮಾಡ್ತೀನಿ. ನೀಟಾಗಿ ಹುರ್ಕೊಳ್ಳಿ ಅವಲಕ್ಕಿನ. ಅವಲಕ್ಕಿ ನೀಟಾಗಿ ಹುರಿಬೇಕು. ಈ ಥರ ನೀಟಾಗಿ ಹುರ್ಕೊಳ್ಳಿ. ಎಲ್ಲ ಘಮ 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 ವಾಸನೆ ಬರೋ ಥರ ನೀಟಾಗಿ ಇದನ್ನ ಹುರ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಈಗ ಎಲ್ಲ ನಮ್ಮದು ನೀಟಾಗಿ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿತೀನಿ. ತೆಗೆದು ನೀಟಾಗಿ ಆರಿಸಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಆರಬೇಕು. ಇದು ಒಂದು ಸ್ವಲ್ಪ ಹೊತ್ತು ಹಾಗೆ ಆರೋದಕ್ಕೆ ಬಿಡೋಣ. ಇದನ್ನು ಆರಿಸಿದ್ಮೇಲೆ ಪೌಡ್ರ್ ಮಾಡೋಣ. ಹುರಿದಿಟ್ಟಿರ್ತಕ್ಕಂಥ ಅವಲಕ್ಕಿನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಬನ್ನಿ ಈಗ ನೋಡೋಣ ಯಾವ ಥರ. ನೋಡಿ, ಈ ಥರ ನೀಟಾಗಿ ರುಬ್ಕೋಬೇಕು ಇದನ್ನ. ಈಗ ಅವಲಕ್ಕಿ ಲಾಡಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ಬನ್ನಿ. 1 ಬೌಲು ಬೆಲ್ಲ ತುರಿದಿರೋದು, 1 ಬೌಲು ಹುರಿದು ಪುಡಿ ಮಾಡ್ಕೊಂಡಿರ್ತಕ್ಕಂಥ ಅವಲಕ್ಕಿ ಪೌಡರ್, ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರ್, ಒಂದು ಅರ್ಧ ಬೌಲು ಒಣ ಕೊಬ್ಬರಿ, ಸ್ವಲ್ಪ ಗೋಡಂಬಿ, ಒಂದು ಅರ್ಧ ಬೌಲ್ನಷ್ಟು ತುಪ್ಪ ಯೂಸ್ ಮಾಡ್ತೀನಿ. ನಾನು ಮನೆ ತುಪ್ಪ ಯೂಸ್ ಮಾಡ್ತೀನಿ. ಈಗ ಸ್ಟವ್ ಹಚ್ಕೊಳ್ಳೋಣ. ಇದು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳೋಣ. ಇದಕ್ಕೆ ತುಪ್ಪ ಸೇರಿಸೋಣ. ತುಪ್ಪ ಸೇರಿಸಿ ಕರಗಿದ ಮೇಲೆ ಇದಕ್ಕೆ ಗೋಡಂಬಿ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೀಟಾಗಿ ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಒಂದು ಬೌಲಿಗೆ. ಈ ಥರ ತಗೊಂಡ್ಮೇಲೆ ಇದಕ್ಕೆ ನಾವು ಬೆಲ್ಲ ಸೇರಿಸೋಣ. ಬೆಲ್ಲ ಸೇರಿಸಿ ನೀಟಾಗಿ ಕರಗಿಸೋಣ ಬೆಲ್ಲನ. ಇದಕ್ಕೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಸ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಬೆಲ್ಲ ನೀಟಾಗಿ ಕರಗಿಸ್ಕೋಬೇಕು. ನೀವು ಬೆಲ್ಲ ತುರ್ಕೊಂಡ್ರೆ ಬೇಗ ಕರಗುತ್ತೆ ಬೆಲ್ಲ. ಪಾಕ ಬರೋದೇನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ್ರೆ
ಸಾಕು, ಪಾಕ ಏನು ಬೇಡ. ಇದಕ್ಕೆ ನೀಟಾಗಿ ಬೆಲ್ಲ ಕರಗಿಸಿ ಇದಕ್ಕೆ ನೋಡಿ, ಬೆಲ್ಲ ನೀಟಾಗಿ ಕರಗಿದ ಮೇಲೆ ಇದಕ್ಕೆ ನಾವು ಆವಾಗಲೇ ಹುರಿದು ಪುಡಿ ಮಾಡಿರ್ತಕ್ಕಂಥ ಅವಲಕ್ಕಿ ಪೌಡರ್ನ ಸೇರಿಸೋಣ. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಒಣ ಕೊಬ್ಬರಿ ಹಾಕೋಣ. ಒಣ ಕೊಬ್ಬರಿ ಸೇರಿಸಿ ಈಗ ಆವಾಗಲೇ ಹುರಿದಿಟ್ಟಿರ್ತಕ್ಕಂಥ ಗೋಡಂಬಿನ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ಏಲಕ್ಕಿ ಪೌಡ್ರನ್ನ ಹಾಕೋಣ. ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಥರ ಆಗಬೇಕು. ಈ ಥರ ಎಲ್ಲ ನೀಟಾಗಿ ಮಿಶ್ರಣ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳಿ. ಆಮೇಲೆ ಕೈಗೆ ತುಪ್ಪ ಸವರ್ಕೊಳ್ಳಿ. ತುಪ್ಪ ಸವರ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ನೋಡಿ, ಚಿಕ್ಕ ಚಿಕ್ಕ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಳಿ. ಇನ್ನು ಬಿಸಿ ಇರುವಾಗಲೇ ಮಾಡ್ಕೋಬೇಕು ನೀವು. ಚಿಕ್ಕ ಚಿಕ್ಕ ಉಂಡೆ ಮಾಡಿ, ಮತ್ತು ತಣ್ಣಗಾದರೆ ಇದು ಬರಲ್ಲ. ನೀಟಾಗಿ ಚಿಕ್ಕ ಚಿಕ್ಕದೇ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ಥರ ಮಾಡ್ತಿದ್ದೀನೋ ಈ ಥರ ಮಾಡ್ಕೊಳ್ಳಿ ನೀಟಾಗಿ. ತುಪ್ಪ ಹಚ್ಚಿನೇ ತುಪ್ಪದ ಸ್ಮೆಲ್ ಘಮ ಘಮ ಬರುತ್ತೆ. ಫೈನಲಿ ನಮ್ಮ ಅವಲಕ್ಕಿ ಲಾಡು ಈ ಥರ ಬಂದಿದೆ. ತಿನ್ನೋದಕ್ಕೆ ತುಂಬ ಸ್ವೀಟಾಗಿ ಸಖತ್ತಾಗಿರ್ತವೆ. ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಅಂಗಡಿ ಮನೆ ಸ್ವೀಟ್ಸ್ಗಿಂತ ನೀವೇ ಮನೆಯಲ್ಲೇ ಕೈಯಾರೆ ಮಾಡ್ಕೊಳ್ಳಿ. ತುಂಬ ರುಚಿಕರಿಯಾಗಿರುತ್ತೆ. ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.